ಹೋಗ್ತಾ ಇದ್ದೀವಿ. ಒಳ್ಳೆ ಪ್ಲೇಸು ತೋರಿಸ್ತೀವಿ. ನಮ್ಮ ಜೊತೆ ಇವರಿಗೆ ಓಂ ಶಕ್ತಿ ಇದ್ದಾರೆ. ಹಾಯ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿಂದ ಮದ್ದೂರು ಮಂಡ್ಯ ಸೆಂಟ್ರಲ್ ಬರುತ್ತೆ. ಇಲ್ಲಿಂದ ಲೆಫ್ಟಿಗೆ ತೊಗೊಬೇಕು ನಾವು. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಬೋರ್ಡು. ಈ ಬೋರ್ಡು ತಾತನ ಮನೆ ಅಂತ ಹಾಕಿರ್ತಾರೆ. ಸಾಯಿಬಾಬಾ ಮಂದಿರ ಮಹಾದ್ವಾರ ಅಂತ. ಇಲ್ಲಿಂದ ಎಂಟ್ರೆನ್ಸ್ ಇದು, ಒಳಗಡೆ ಹೋಗಬೇಕು. ಹಳ್ಳಿ ರೂಟು ಅಂದರೆ ಇಲ್ಲಿ ಬಸ್ಸಲ್ಲಿ ಬಂದು ಇಲ್ಲಿ ಇಳಿದ್ರೆ ಇಲ್ಲಿಂದ ಆಟೋ ಮಾಡ್ಕೊಂಡು ಹೋಗ್ಬೋದು. ಫುಲ್ಲು ಹಳ್ಳಿ ರೂಟು. ಇಲ್ಲಿಂದ ಒಂದು 4-5 ಕಿಲೋಮೀಟ್ರ್ ಒಳಕ್ಕೆ ಹೋಗಬೇಕು. ನೇಚರ್ಸು ತುಂಬ ಚೆನ್ನಾಗಿದೆ. ಫುಲ್ಲು ಹಳ್ಳಿ ರೂಟು. ನೋಡಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಅಲ್ಲಿವರೆಗೂ ಫುಲ್ಲು ದೇವಸ್ಥಾನನೇ ಇರೋದು. ನೋಡಿ ಎಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ ಅಂದರೆ ಸಿಕ್ಕಾಪಟ್ಟೆ ದೊಡ್ಡದಿದೆ. ಈಗ ನಾವು ಕಟ್ ಮಾಡಿದ್ವಲ್ಲ, ಟರ್ನಿಂಗ್ ಮಾಡೋ ಅಲ್ಲಿಂದನೂ ಕಾಣಿಸುತ್ತೆ. ಅಲ್ಲಿಂದ ಒಂದು 4 ಕಿಲೋಮೀಟ್ರ್ ಹೋಗ್ಬೇಕು ಒಳಗೆ. ಬೈಕಲ್ಲೂ ಬರ್ಬೋದು. ನಾವು ಬೈಕಲ್ಲೂ ಬಂದಿದ್ದೀವಿ, ಬಸ್ಸಲ್ಲೂ ಬಂದಿದ್ದೀವಿ. ಬಸ್ಸಲ್ಲಿ ಬಂದರೆ ಏನು ಅಂದರೆ ಆಟೋಗಳು ಸಿಗಲ್ಲ. ಆಟೋ ಅಲ್ಲಿಂದನೇ ಮಾಡಿಕೊಂಡು ಬರಬೇಕು. ನೋಡಿ ಇಲ್ಲಿ ರೈಟಿಗೆ ತೊಗೊಂಡ್ರೆ ಇಲ್ಲಿಂದ ಇಲ್ಲೇ ದೇವಸ್ಥಾನ ಇರೋದು. ಇಲ್ಲಿಂದ ಒಳಗಡೆ ಹೋಗ್ಬೇಕು. ಒಳಗಡೆ ಬಂದಿದ್ದ ತಕ್ಷಣ ಈ ಥರ ಫೋಟೋಸ್ಗಳು ಹಾಕಿದ್ದಾರೆ. ತುಂಬ ಚೆನ್ನಾಗಿರುತ್ತೆ. ಅಭಿಷೇಕ ಮಾಡಿರೋದು ಫೋಟೋಸು ಎಲ್ಲ, ಪ್ರತಿಯೊಂದು ಫೋಟೋದಲ್ಲಿ ಒಂದೊಂದು ಥರ ಬರೆದಿರ್ತಾರೆ. ತುಂಬ ಚೆನ್ನಾಗಿರುತ್ತೆ ಓದೋಕ್ಕೆ. ಇಲ್ಲಿಂದ ನೋಡಿ ನೇಚರ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಸಿಟಿಯಿಂದ ಬಂದವ್ರಿಗಂತೂ ತುಂಬ ಖುಷಿಯಾಗುತ್ತೆ. ಇಲ್ಲಿ ಫೋಟೋಸ್ಗಳು ಅವು ಇವು ನೋಡೋಕ್ಕೆ ತುಂಬ ಚೆನ್ನ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಅಕ್ಕಿ ಎಣ್ಣೆ ಎಲ್ಲ ಕೊಡ್ತಾರೆ. ಇಲ್ಲಿ ಅಂದರೆ ಸುಮ್ಮನೆ ಕೊಡಲ್ಲ, ದುಡ್ಡು ಕೊಡಬೇಕು. ದುಡ್ಡು ಕೊಟ್ಟು ತಗೊಂಡು ನಾವು ಈ ಲೈನ್ ಇರುತ್ತೆ, ಈ ಲೈನಿಂದ ಅಲ್ಲಿಗೆ ಹೋಗಬೇಕು. ಲೈನಿಂದ ಹೋಗಿ ಇಲ್ಲಿಂದ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಎಂಟ್ರೆನ್ಸ್ ಇರೋದು. ಇಲ್ಲಿ ಬಂದು ನೋಡಿ ಆ ಅಕ್ಕಿ ತಗೊಂಡು ಇಲ್ಲಿ ಹಾಕಬೇಕು. ಈ ಅಕ್ಕಿನೇನು ಮಾಡ್ತಾರೆ ಅಂದರೆ ಅವರು ಅನ್ನದಾನಕ್ಕೆ ಅಂತ ಬಳಸ್ತಾರೆ. ನೋಡಿ ಇದು ಮೇನ್ ಎಂಟ್ರೆನ್ಸು. ನಮ್ಮ ತಾತನ ಮನೆ ಇದೇ ಮೇಯ್ನು ಎಂಟ್ರೆನ್ಸ್ ಇರೋದು. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಇಲ್ಲ, ಇಲ್ಲೇ ಇದೆ. ದರ್ಶನ ಆಯಿತು, ಮುಗಿಸ್ಕೊಂಡು ಹಿಂದೆಗಡೆ ಹೊರಟ್ವಿ. ಇದು ನೋಡಿ, ಇದು ಶಿರಡಿಯಿಂದ ತಂದಿರೋದು ಬೆಂಕಿ. ಅಲ್ಲಿಂದ ಆರಿಸೇ ಇಲ್ವಂಥದ್ದು, ಹಾಗೇ ನೋಡ್ಕೊಂಡಿದ್ದಾರೆ. ಇಲ್ಲೇನು ಅಂದರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ ಫ್ರೆಂಡ್ಸ್. ಇಲ್ಲೇನು ಅಂತಂದರೆ ಇವತ್ತು ನಾವು ಜನ ಕಮ್ಮಿ ನೋಡಿಕೊಂಡು ಬಂದಿದ್ದೀವಿ. ಅಮಾವಾಸ್ಯೆ ಪೌರ್ಣಮಿಗಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಮಾಮೂಲಿ ಡೇಸಲ್ಲಿ ಬಂದರೆ ಜನಕ್ಕೆ ಸ್ವಲ್ಪ ಕಮ್ಮಿನೇ. ರಾಜ್ಕುಮಾರ್ ಫ್ಯಾಮಿಲಿ ಎಲ್ಲ ಇಲ್ಲಿ ಓಪನಿಂಗಿಗೆ ಬಂದಿದ್ದರಂತೆ. ಅದರದ್ದು ಫೋಟೋಸ್ ಎಲ್ಲ ಹಾಕಿದ್ದಾರೆ. ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಅನ್ನದಾನ ಎಲ್ಲ ಮಾಡ್ತಾರೆ. ಇಲ್ಲಿ ತುಂಬ ವಿಸ್ಮಯಕಾರಿ ವಿಷಯಗಳೆಲ್ಲ ಇದೆ. ನೀವು ಬಂದರೆ ನಿಮಗೆ ಗೊತ್ತಾಗುತ್ತೆ. ಒಂದು ಸತಿ ವಿಸಿಟ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.